ಕನ್ನಡ ಎಲ್ಲಿಂದಲೂ ಹುಟ್ಟಕ್ಕಾಗಿರಲಿಲ್ಲ. ಅದು ತಾನೇ ಹುಟ್ಟಿದೆ. ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ. ಆ ಬೆಳೆಸಿದ ಭಾಷೆ ಕನ್ನಡ ಹೇಗೆ ಹುಟ್ಟಿತು, ಏನು ಹುಟ್ಟಿತು ಕನ್ನಡಿಗರಿಗೆ ಗೊತ್ತಿದೆ. ನಾವು ಬೇರೆಯವರಿಂದ ತಿಳ್ಕೊಬೇಕಾಗಿಲ್ಲ. ಭಾಷೆಗಳ ನಡುವೆ ಭಾವೈಕ್ಯತೆ ಬೆಳಿಬೇಕಂತ ನಟರು ಈ ರೀತಿಯಾದಂತಹ ವೈಮನಸ್ನ ವಿಷ ಬೀಜ ಬಿತ್ತುವಂತದ್ದು ಎಷ್ಟು ಕೆಲವು ಸಲ ಆಗ್ತದೆ. ಏನೋ ಭಾವನಾತ್ಮಕ ಮಾತಾಡಕ್ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ. ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಅನ್ಕೋಬಾರ್ದು, ನಾವು ಗ್ರೇಟ್ ಅನ್ಕೋಬೇಕು. ಯಾಕೆಂದ್ರೆ ನಾನು ಇವತ್ತು ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ಅಂದ್ರೆ ನಾನು ಶ್ರೀನಾಥ ಕಾರಣ ಅಲ್ಲ, ನನ್ನನ್ನು ಬೆಳೆಸೋದು ನೀವೆಲ್ಲ ಕಾರಣ. ನಾವು ಅಂತ ಬರಬೇಕಾದಲ್ಲೇನೆ ಆ ಭಾವನೆ ಇಟ್ಕೊಳ್ಳಿ. ಯಾವುದೇ ಭಾಷೆ ಇಲ್ಲಿ ಯಾವುದೇದಾಗಲಿ ನಾವು ಅಂತ ಮಾತಾಡಬೇಕು ಹೊರತು ನನ್ನಿಂದ ಅಂತ ಮಾತಾಡಬಾರ್ದು. ಸರ್, ಕನ್ನಡದಿಂದ ಎಷ್ಟೊಂದು ಸಿನಿಮಾಗಳು ಜೊತೆಗೆ ಕನ್ನಡದಲ್ಲಿ ಅವ್ರ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ. ಆದ್ರೂ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್. ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲ್ಸ್ಕೊಂಡ್ ಬಂದಿದ್ದೀವಿ. ನಮಗೆ ಗೊತ್ತಿದೆ. ಯಾರು ಬೇರೆಯವರು ಬಂದು ಹೇಳ್ಬೇಕಾದ್ರೆ ನಾವು ಕೇಳಬೇಕಾಗಿಲ್ಲ. ಸರ್, ನಿಮಗೂ ಪದ್ಮಭೂಷಣ ಬರಬೇಕು ಅಂತ ನಮ್ಮೆಲ್ಲರ ಅಮ್ಮ, ನಿಮ್ಮ ಆಸೆ ಆದ್ರೆ ನಿಮ್ಮ ಆಸೆಗೆ ನಾವು ಹೋಗ್ಲಕ್ಕಾಗಲ್ಲ. ಬರೋದಾದ್ರೆ ಬರುತ್ತೆ, ಬರಲಿಲ್ಲ ಅಂದ್ರೆ ಏನು ಸಂಕಟ ಇಲ್ಲ. ಯಾಕೆಂದ್ರೆ ಪದ್ಮಭೂಷಣ ಅಂತ ನೋಡ್ತಿರೋದು ನೀವು. ನನಗೆ ಟೈಟಲ್ ಬರಲಿ ಬಿಡಲಿ, ಪದ್ಮಭೂಷಣ ಭಾರತರತ್ನ ಏನಾಗಿ ನನಗೆ ಕೊಟ್ಟಿದ್ದಾರೆ ನೀವು. ನಮ್ಮ ಶ್ರೀನಾಥ್ ಅಂತ ಆ ಒಂದು ಪ್ರಶಸ್ತಿ ಸಿಕ್ಕಿದೆಯಲ್ಲ, ಅದು ಈ 50 ವರ್ಷ ಶುಭಮಂಗಳ ಆದ್ಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿದ್ದು. ಆ 50 ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಿಲ್ಲ, ಅದು ಒಂದು ಗುರುಗಂಜಿನೂ ಕಮ್ಮಿ ಆಗಿಲ್ಲ, ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಆ ಜಾಸ್ತಿ ಆಗ್ತಾ ಹೋಗ್ತಾ ಇರೋದ್ರಿಂದ ನಾನು ನನ್ನ ವಯಸ್ಸನ್ನು ಮರೆತು ಹೀಗೆ ಇರ್ತೀನಿ. ಶ್ರೀನಾಥನ್ ಇರೋದು ನೀವು. ನಿಮ್ಮಿಂದ ನನಗೆ ಸಿಕ್ಕಿದೆ ಪ್ರಶಸ್ತಿ, ಅಷ್ಟೇ ನನಗೆ ಸಂತೋಷ. ಈ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೇರವಾಗಿ ಕಮಲ್ ಹಾಸನ್ ಅವರಿಗೆ. ಕಮಲ್ ಹಾಸನ್ ಅತ್ಯಂತ ಅದ್ಭುತವಾದ ಪ್ರತಿಭಾವಂತ ನಟ, ಎರಡು ಮಾತಿಲ್ಲ. ಅವರನ್ನ ಕನ್ನಡಿಗರು ಸ್ವೀಕರಿಸಿದ್ದಾರೆ, ಅವರ ಚಿತ್ರಗಳನ್ನು ಕನ್ನಡಿಗರು ನೋಡಿದ್ದಾರೆ. ಮತ್ತು ನನಗೆ ಆಶ್ಚರ್ಯ ಏನಂದ್ರೆ, ಕಮಲ್ ತರದ ನಟರಿಗೆ ಬಹಳ ಮೂಲಭೂತವಾದಂತಹ ಭಾಷಾ ವಿಜ್ಞಾನ ಯಾಕೆ ಗೊತ್ತಿಲ್ಲ ಅಂತ. ದೇರ್ ಇಸ್ ಅ ಲಿಂಗ್ವಿಸ್ಟಿಕ್ ಸೈನ್ಸ್. ಭಾಷೆ ವಿಜ್ಞಾನ ಅನ್ನೋದು ಒಂದು ವಿಜ್ಞಾನ, ಅದು ಸೈನ್ಸ್. ಅದು ಎಮೋಷನಲ್ ಆಗಿ ನಾವು ಅಭಿಮಾನದಿಂದ ಮಾತಾಡೋ ವಿಷಯ ಬೇರೆ. ವೈಜ್ಞಾನಿಕವಾಗಿ ಕನ್ನಡದ ಹುಟ್ಟು ಬೆಳವಣಿಗೆ ಪ್ರತಿ ಭಾಷೆಗೂ ಇದೆ. ಅದು ತಮಿಳು ಕನ್ನಡದ ತಾಯಿ ಅಲ್ಲ, ಅದು ಸೋದರ ಭಾಷೆ. ಇದು ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥದ್ದು. ಇಷ್ಟು ದೊಡ್ಡ ನಟರಾಗಿ ಆ ಮೊನ್ನೆ ಇನ್ನೊಬ್ಬ ಮಹಾನ್ ಗಾಯಕ ಕೂಡ ಕನ್ನಡದ ಬಗ್ಗೆ ಬಹಳ ಹಗುರವಾಗಿ ಮಾತನಾಡ್ತಾರೆ. ನಾನು ಹೇಳೋದು ಏನಂದ್ರೆ, ಇವರೆಲ್ಲ ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋದವರಿಗೆ ಒಂದು ಪ್ರಾಥಮಿಕ ತಿಳುವಳಿಕೆ, ಇಟ್ಸ್ ಅ ಪ್ರೈಮರಿ ನಾಲೆಡ್ಜ್. ಸೈನ್ಸ್ ಪ್ರಕಾರ ಭಾಷೆ ಹೇಗೆ ಹುಟ್ಟುತ್ತೆ, ಕನ್ನಡದ ಬೇರು ಯಾವುದು ಅನ್ನುವಂಥದ್ದು. ಕನ್ನಡದ ಬೇರಿನಿಂದ ಬಂದಂತ ಪಂಚದ್ರಾವಿಡ ಭಾಷೆಗಳಲ್ಲಿ ಕನ್ನಡವೂ ಒಂದು, ತಮಿಳು ಒಂದು, ತೆಲುಗು ಒಂದು, ಮತ್ತು ನಮ್ಮ ಉಪಡೈಲೆಕ್ಟ್ ಆಗಿ ಬಂದಿರತಕ್ಕಂಥ ತುಳು, ಕೊಡವ ಭಾಷೆಗಳು, ಇವೆಲ್ಲ ಕನ್ನಡದ ಸೋದರ ಭಾಷೆಗಳು. ಹೀಗೆ ಇದನ್ನ ವಿಜ್ಞಾನ ಪ್ರೂವ್ ಮಾಡಿರುವಂಥದ್ದು. ಹಾಗಾಗಿ ಎಂಥ ಸಂದರ್ಭಗಳಲ್ಲೂ ತಮಿಳು ನಮಗೆ ಸೋದರ ಭಾಷೆ ಹೌದು. ಆದರೆ ಅದನ್ನ ಅರ್ಥ ಇಲ್ಲದೆ ಅದನ್ನ ತಾಯಿ ಸ್ಥಾನಕ್ಕೆ ಅವರು ಹೇಳ್ತಿರೋದು, ಅದು ಅವರು ಗೊತ್ತಿದ್ದು ಹೇಳಿದ್ರು ಗೊತ್ತಿಲ್ಲದೆ ಹೇಳಿದ್ರು, ವೇದಿಕೆ ಆವೇಶದಲ್ಲಿ ಹೇಳಿದ್ರು. ಯಾಕಂದ್ರೆ ಕನ್ನಡದ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡಿದ್ದಾರೆ ಅವರು. ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಕನ್ನಡದ ಬಗ್ಗೆ ಮಾತಾಡಿದ್ದಾರೆ. ಅದು ತುಟಿ ಮೀರಿ ಅವರು ಆಡಿದ್ರೆ ಅವರು ಅದಕ್ಕೆ ವಿಷಾದ ವ್ಯಕ್ತಪಡಿಸಬೇಕು. ಯಾಕಂದ್ರೆ ನಾವೆಲ್ಲ ಸಾಹಿತ್ಯ ಓದ್ಕೊಂಡವ್ರಿಗೆ ಗೊತ್ತಿದೆ, ನಮಗೆ ಎಲ್ಲರಿಗೂ ಗೊತ್ತಿದೆ ಸಾಹಿತ್ಯನೇ ಓದಬೇಕು ಅಂತಲ್ಲ. ಸೊ ನಾವು ದಕ್ಷಿಣ ಭಾರತೀಯ ಭಾಷೆಗಳೆಲ್ಲ ನಾವು ಅಕ್ಕ ತಂಗಿಯರು ಹೌದು. ಆದರೆ ಅದ್ರಲ್ಲಿ ಯಾರನ್ನೋ ಒಬ್ಬರನ್ನ ಬೇಕು ಅಂತ ತಾಯಿ ಸ್ಥಾನಕ್ಕೆ ಕೂರಿಸ್ಕೊಳ್ಳೋದು, ಅದು ಒಂದು ಕನ್ನಡಿಗರನ್ನ ಕೆರಳಿಸುತ್ತೆ ಮತ್ತು ನೋಯಿಸುತ್ತೆ. ಅದು ತಮಿಳಿಗೂ ಮಾಡೋ ಅಪಮಾನ, ಅಥವಾ ಯಾವುದೇ ಭಾಷೆಗೆ ಮಾಡೋ ಅಪಮಾನ. ಭಾಷೆಯ ಬಗ್ಗೆ ಸುಳ್ಳು ಹೇಳಬಾರದು, ಸುಳ್ಳು ತಪ್ಪಾಗ್ತದೆ. ಕನ್ನಡದ ಇತಿಹಾಸ ಎಷ್ಟು ವರ್ಷ ಇದೆ, ಕನ್ನಡದ ಮೊದಲ ರಚನೆ ಯಾವಾಗ ಆಯಿತು, 3000 ವರ್ಷದ ಹಿಂದೆ ಗ್ರೀಕ್ ನಾಟಕದಲ್ಲಿ ಕನ್ನಡದ ಸಾಲ ಇದೆ ಅನ್ನೋ ಸಂಶೋಧನೆ ಆಗಿದೆ. ಈಗ ಕನ್ನಡಕ್ಕೆ ಬೂಕರ್ ಪ್ರಶಸ್ತಿ ಬಂದಿದೆ. ಇಡೀ ವಿಶ್ವ ಇತ್ ಕಡೆ ತಿರುಗಿ ನೋಡ್ತಾ ಇದೆ ಕನ್ನಡದ ಸಣ್ಣ ಕಥೆಗಳ ಬಗ್ಗೆ. ನಮ್ಮ ಹಾಸನದ ಹೆಣ್ಣು ಮಗಳು ಬಾನು ಮುಷ್ತಾಕ್ ಅವರು ಬರೆದಿರುವಂತಹದ್ದು. ಇಂಥ ಹೊತ್ತಲ್ಲಿ ಒಬ್ಬ ದೊಡ್ಡ ನಟ, ಹಿರಿಯ ನಟ, ಬಹುಭಾಷೆಗಳಲ್ಲಿರತಕ್ಕಂಥವ್ರು ಒಂದು ಆ ವಿಷಯಕ್ಕೆ ಗೊತ್ತಿಲ್ಲದಿದ್ರೆ ಅಂತ ಪ್ರಶ್ನೆಗಳನ್ನು ಅವಾಯ್ಡ್ ಮಾಡಬೇಕು. ಗೊತ್ತಿದ್ರೆ ಖಚಿತವಾಗಿ ಮಾತಾಡಬೇಕು. ಹೀಗಾಗಿ ನನಗೆ ನೋವಾಗಿದೆ ಅವರು ಮಾತಾಡಿರೋದ್ರಿಂದ. ದಯವಿಟ್ಟು ಕಮಲ್ ಹಾಸನ್ ಅವರೇ, ನೀವು ಪ್ಲೀಸ್ ಸ್ಟಡಿ ಲಿಂಗ್ವಿಸ್ಟಿಕ್ ಸೈನ್ಸ್. ಲಿಂಗ್ವಿಸ್ಟಿಕ್ ಸೈನ್ಸ್ ಪ್ರಕಾರ ಪಂಚದ್ರಾವಿಡ ಭಾಷೆಗಳೆಲ್ಲ
ಪರಸ್ಪರ ಸೋದರ ಭಾಷೆಗಳು. ಅವುಗಳ ಮಧ್ಯೆ ತಾಯಿ ಮಕ್ಕಳ ಸಂಬಂಧ ತರಬೇಡಿ, ಅದು ತಪ್ಪಾಗುತ್ತೆ. ಈ ರೀತಿ